ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ನಮ್ಮ ದೇಹದ ಅತಿ ದೊಡ್ಡ ಆರ್ಗನ್ ಯಾವುದಪ್ಪ ಅಂತ ಹೇಳಿದ್ರೆ ಚರ್ಮ. ಆದರೆ ನಾವು ಸದಾ ಸ್ಟ್ರೆಸ್ಸಲ್ಲಿದ್ದರೆ, ಆ್ಯಂಗ್ಸೈಟಿಯಲ್ಲಿದ್ದರೆ, ಡಿಪ್ರೆಷನಲ್ಲಿದ್ದರೆ ಫಸ್ಟ್ ತೋರಿಸೋದು ಯಾವುದಪ್ಪ ಅಂತ ಹೇಳಿದ್ರೆ ನಮ್ಮ ಮುಖ. ಯಾಕಂತ ಹೇಳಿದ್ರೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ದ ಮೈಂಡ್ ಅಂತ ಹೇಳ್ತಾರೆ. ನಾವು ಯಾರು ನಮ್ಮನ್ನು ನೋಡಿದ ತಕ್ಷಣ ಹೇಳ್ಬೋದು, ಯಾಕೆ ಸಪ್ಪೋಗಿದ್ಯಾ, ಏನಾಯಿತು ಅಂತ ಕೇಳ್ತಾರೆ. ಯಾಕಂತ ಹೇಳಿದ್ರೆ ಮುಖದಲ್ಲಿ ಕಾಂತಿನೇ ಇಲ್ಲ ಮಾರಾಯ, ಅದಕ್ಕೆ ಕೇಳಿದೆ ಅಂತ ಹೇಳ್ತಾರೆ ಅಲ್ವಾ. ಹಾಗಾಗಿ ಮನುಷ್ಯನಿಗೆ ಅತಿ ಹೆಚ್ಚಾಗಿ ಮುಖದಲ್ಲಿ ಸ್ಟ್ರೆಸ್ಸನ್ನು ತೋರಿಸ್ತಾ ಹೋಗುತ್ತೆ. ಮುಖ ಬೇಗ ಸುಕ್ಕಟ್ಟೋದು, ನಮ್ಮ ವಯಸ್ಸಿಗಿಂತ ಹೆಚ್ಚಿನ ಏಜಲ್ಲಿ ನಾವು ಕಾಣಿಸೋದು, ಅಥವಾ ಕೂದಲು ಬೆಳ್ಳಕ್ಕಾಗೋದು, ಕೂದಲು ಉದುರೋದಾಗಿರಬಹುದು. ಇದೆಲ್ಲವೂ ನಮ್ಮ ಸ್ಟ್ರೆಸ್, ನಮ್ಮ ಲೈಫ್ ಸ್ಟೈಲನ್ನು ತೋರಿಸ್ತಾ ಹೋಗುತ್ತೆ. ಆದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಲೈಫ್ ಅನ್ನೋದು ಒಂದು ಸೂಪರ್ ಜರ್ನಿ. ಆದರೆ ನಮ್ಮ ಬಗ್ಗೆ ನಾವು ತುಂಬಾ ಸೀರಿಯಸ್ ಆಗಿ ತೊಗೊಂಡ್ಬಿಡ್ತೀವಿ. ಹಾಗಾಗಿ ಈ ಎಲ್ಲ ಪ್ರಾಬ್ಲಮ್ಗಳು ಯಾವಾಗ ನಾವು ಬಂದಂಗೆ ಜೀವನವನ್ನು ತಗೊಳ್ತಾ ಹೋಗ್ತೀವೋ, ನಾಳೆ ಅನ್ನೋ ಭಯ ಇಲ್ಲದೆ, ನಾಳೆ ಅನ್ನೋ ಚಿಂತೆ ಇಲ್ಲದೆ ನಾವು ಜೀವನವನ್ನು ನಡೆಸ್ತೀವೋ, ಆವಾಗ ನಮ್ಮ ಜೀವನ ಸ್ವರ್ಗದ ಥರ ಇರುತ್ತೆ. ಆದರೆ ಮನುಷ್ಯನ ಗುಣ ಹೇಗಪ್ಪ ಅಂತ ಹೇಳಿದ್ರೆ ಚಿಂತೆ ಮಾಡೋದು ಹೌದು, ಆದರೆ ಸತ್ತು ಚಿಂತೆಯನ್ನು ಮಾಡ್ಬೋದು, ಅಥವಾ ನೆಗೆಟಿವಿಟಿ ಕೂಡ ನಾವು ಯೋಚನೆ ಮಾಡ್ಬೋದು. ಆದರೆ ನಾವು ಅತಿ ಹೆಚ್ಚಾಗಿ ಪ್ರಾಮುಖ್ಯ ಕೊಡೋದು ನೆಗೆಟಿವ್ ಆಲೋಚನೆಗೆ. ಅದು ಎಲ್ಲರಲ್ಲೂ ಆಗ್ತಕ್ಕಂಥದ್ದು. ಆದರೆ ಇವತ್ತು ನಾನು ನಿಮಗೆ ಕೆಲವು ಟಿಪ್ಸನ್ನು ಕೊಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ ನಮ್ಮ ಚರ್ಮ ಕಾಂತಿಯನ್ನು ತೋರಿಸ್ಕೊಳ್ಳೋದು. ನೋಡಿ, ಎಲ್ಲ ಸಂಬಂಧಗಳಲ್ಲಿ ಒಂದು ಕೊರತೆ ಇರುತ್ತೆ. ಏನಪ್ಪ ಅಂತ ಹೇಳಿದ್ರೆ, ನನಗೆ ನನ್ನ ಸಂಗಾತಿ ಅಟೆನ್ಷನ್ ಕೊಡ್ತಾ ಇಲ್ಲ, ಅಟ್ರಾಕ್ಷನ್ ಇಲ್ಲ, ಲವ್ ಇಲ್ಲ ಅಂತ. ಆದರೆ ಮದುವೆಗೆ ಶುರು ಮುಂಚೆ ಅಥವಾ ನಿಮ್ಮ ರಿಲೇಷನ್ಶಿಪ್ ಹೊಸದ್ರಲ್ಲಿ ಹೇಗಿರ್ತಿದ್ರಿ, ಯಾವಾಗಲೂ ಸದಾ ಒಳ್ಳೆ ಬಟ್ಟೆ ಹಾಕ್ಕೊಂಡಿರ್ತಾ ಇದ್ರಿ, ಅವರನ್ನು ಮೀಟ್ ಮಾಡಬೇಕಾದ್ರೆ ಟಿಪ್ ಟಾಪ್ ಆಗಿ ಹೋಗ್ತಾ ಇದ್ರಿ. ಅದೇ ಮದುವೆ ಆದಮೇಲೆ ಯಾವುದೋ ಒಂದು ಹಳೆ ನೈಟಿ ಹಾಕ್ಕೊಂಡಿರೋದು, ಹೀಗೆಲ್ಲ ಮಾಡ್ತಾ ಇದ್ರೆ ಅಲ್ಲಿ ಅಟ್ರಾಕ್ಷನ್ ಎಲ್ಲಿಂದ ಬಂತು? ಹಾಗಾಗಿ ಅದು ತಪ್ಪು. ಅದಲ್ಲದೆ ಯಾರನ್ನೂ ಮೆಚ್ಚಕ್ಕಲ್ಲ, ನಾನು ಸದಾ ಹೇಳ್ತಾ ಇರ್ತೀನಿ, ಭಗವಂತ ಒಂದು ಒಳ್ಳೆ ಗಿಫ್ಟ್ ಕೊಟ್ಟಿರ್ತಾನೆ. ಏನಪ್ಪ ಅಂತ ಹೇಳಿದ್ರೆ ಆರೋಗ್ಯವಾದ ದೇಹವನ್ನು, ಅದನ್ನು ಮೇಂಟೈನ್ ಮಾಡೋದು ನಮ್ಮ ಕರ್ತವ್ಯ. ಹಾಗಾಗಿ ಭಗವಂತನಿಗೆ ನಾವು ಥ್ಯಾಂಕ್ಸ್ ಹೇಗೆ ಹೇಳೋದು ಅಂತ ಹೇಳಿದ್ರೆ, ನಮ್ಮನ್ನು ನಾವು ಚೆನ್ನಾಗಿ ನೋಡಿಕೊಂಡು. ಹಾಗಾಗಿ ನೀವು ಅಟ್ರಾಕ್ಟಿವ್ ಆಗಬೇಕಾದ್ರೆ ನಿಮ್ಮ ಚರ್ಮ ಕಾಂತಿ ತುಂಬಾ ಮುಖ್ಯ. ಮೊದಲನೇದಾಗಿ ಚರ್ಮದ ಕಾಂತಿಯನ್ನು ಉಳಿಸ್ಕೊಳ್ಳಿಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ದಿನಕ್ಕೆ ಕಡಿಮೆ ಅಂತ ಹೇಳಿದ್ರು 3 ರಿಂದ 4 ಲೀಟರ್ ನೀರನ್ನು ಕುಡೀರಿ. ನಾವು ಎಷ್ಟೋ ಸತಿ ನೀರನ್ನು ಕುಡಿಯೋದೇ ಮರ್ತು ಬಿಟ್ಟಿರ್ತೀವಿ. ನಮ್ಮ ಸ್ಕಿನ್ ಹೈಡ್ರೇಟ್ ಆದಂಗೆ ನಮ್ಮ ಸ್ಕಿನ್ನಲ್ಲಿ ಒಂದು ಪ್ಲಮ್ನೆಸ್ ಇರುತ್ತೆ. ಹಾಗಾಗಿ ಮುಖ ಕಾಂತಿಯುತವಾಗಿ ಕಾಣಿಸುತ್ತೆ. ಅದಲ್ಲದೆ ನಾವು ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ನ್ಯಾಚುರಲ್ ಡಿಟಾಕ್ಸಿಫೈ ಆಗಬೇಕಾದ್ರೆ ನಾವು ಅತಿ ಹೆಚ್ಚಾಗಿ ನೀರನ್ನು ಕುಡಿಬೇಕು. ನೀರನ್ನು ಕುಡೀರಿ ಅಂತ ಹೇಳಿದ್ರೆ ಬರೀ ಖಾಲಿ ನೀರನ್ನು ಕುಡೀರಿ ಅಂತ ಹೇಳ್ತಾ ಇಲ್ಲ ನಾನು. ಅಂದರೆ ಸೌತೆಕಾಯಿ ತಿನ್ನೋದಾಗಿರ್ಬೋದು, ವಾಟರ್ ಮೆಲನ್ ಆಗಿರ್ಬೋದು, ಯಾವುದೇ ರೀತಿಯ ಮೆಲನ್ಸ್ ಆಗಿರಬಹುದು, ಅಲ್ಲದೆ ಎಳ್ನೀರಾಗಿರಬಹುದು, ಈ ಥರ ವೇರಿಯಸ್ ಫಾರ್ಮಲ್ಲಿ ಬಾರ್ಲಿ ನೀರನ್ನು ಕುಡಿಯೋದಾಗಿರಬಹುದು, ಅಥವಾ ಶಿಯಾಟ್ ಸೀಡ್ಸ್ ನೀರನ್ನು ಕುಡಿಯೋದಾಗಿರಬಹುದು. ಈ ಥರ ನಿಮ್ಮ ಚರ್ಮಕ್ಕೆ ಯಾವುದಾದ್ರೂ ಮೂಲಕ ಹೈಡ್ರೇಷನನ್ನು ಕೊಡಿ. ಮತ್ತು ಮುಖ್ಯವಾದ ಅಂಶ ಏನಪ್ಪ ಅಂತ ಹೇಳಿದ್ರೆ 7 ರಿಂದ 8 ಅವರ್ ನಿದ್ದೆ. ಯಾರು ಹೇಳ್ತಾರಲ್ವ ನಿದ್ದೆ ಕೆಟ್ಟು ಬುದ್ಧಿ ಕೆಟ್ಟು ಅಂತ, 1-2 ದಿನ ನಿದ್ದೆ ಕೆಟ್ಟು ನೋಡಿ, ನಿಮ್ಮ ಮುಖ ನೋಡೋಕ್ಕಾಗಲ್ಲ, ಅಷ್ಟು ಟಯರ್ಡ್ ಆಗಿಬಿಟ್ಟಿರ್ತೀರಾ. ಅಥವಾ ಕಣ್ಣು ಕೆಳಗಡೆ ಪಫಿನೆಸ್ ಆಗಿರಬಹುದು, ಅಥವಾ ಕಣ್ಣಲ್ಲಿ ಕಾಂತಿ ಇರೋದಾಗಿರ್ಬೋದು, ಇದೆಲ್ಲವೂ ಶುರು ಆಗುತ್ತೆ. ಅದಕ್ಕಾಗಿ ಮೊದಲನೇದಾಗಿ ತುಂಬಾ ಮುಖ್ಯ ಏನಪ್ಪ ಅಂತ ಹೇಳಿದ್ರೆ ಒಳ್ಳೆ ನಿದ್ದೆ ಮಾಡೋದು. ಮತ್ತು ಕೆಲವು ಯೋಗ ಪ್ರಾಣಾಯಾಮಗಳಿದೆ. ಭ್ರಾಮರಿ ಪ್ರಾಣಾಯಾಮ ಆಗಿರಬಹುದು, ಅನುಲೋಮ್ ವಿಲೋಮ್ ಆಗಿರಬಹುದು, ಅಥವಾ ಬಾಕ್ಸ್ ಬ್ರೀತಿಂಗ್ ಮೆಥಡ್. ನಾನು ಎಷ್ಟೋ ಸಂಚಿಕೆಯಲ್ಲಿ ಇದನ್ನು ಹೇಳ್ಕೊಟ್ಟಿದ್ದೀನಿ. ಏನಂತ ಹೇಳಿದ್ರೆ, ಬಾಕ್ಸ್ ಬ್ರೀತಿಂಗ್ ಅಂತ ಹೇಳಿದ್ರೆ 4 ಕೌಂಟ್ ಇನ್ಹೇಲ್, ಹೋಲ್ಡ್ ಯುವರ್ ಬ್ರೆತ್ ಫಾರ್ 7 ಕೌಂಟ್, ಎಕ್ಸ್ಹೇಲ್ ಫಾರ್ 8 ಕೌಂಟ್. ಅಂದರೆ ಉಸಿರನ್ನು 4 ಕೌಂಟಿಗೆ ಎಳ್ಕೊಳ್ಳೋದು, ಅದನ್ನು 7 ಕೌಂಟಿಗೆ ಹಿಡ್ಕೊಂಡು ನಂತರ 8 ಕೌಂಟಲ್ಲಿ ಬಿಡೋದಾಗಿರ್ಬೋದು. ಇದನ್ನು ಮಾಡಿದ್ರೂ ಕೂಡ ನಿಮಗೆ ಒಳ್ಳೆ ನಿದ್ರೆ ಬರುತ್ತೆ, ಮತ್ತು ನಿಮ್ಮ ಚರ್ಮ ಕಾಂತಿ ಹೆಚ್ಚಾಗ್ತಾ ಹೋಗುತ್ತೆ. ಹೇಳ್ತಾರಲ್ವಾ, ವಾತ್ ಆ್ಯಂಡ್ ಚಿತ್ ಹ್ಯಾಸ್ ಗಾಟ್ ಕನೆಕ್ಷನ್ ಅಂತ. ನಾವು ಆಲೋಚನೆ ಮಾಡೋದನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಮೆದುಳಿನ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಆಲೋಚನೆ ಮಾಡೋದು. ಆದರೆ ನಾವು ಆಲೋಚನೆ ಮಾಡ್ತಕ್ಕಂಥ ಥಾಟ್ಸನ್ನು ಫಿಲ್ಟರ್ ಮಾಡಲಿಕ್ಕೆ ಉಸಿರು ತುಂಬಾ ಮುಖ್ಯ. ಯಾಕಂತ ಹೇಳಿದ್ರೆ ನಾವು ಬ್ರೀತ್ ಮಾಡಿದಾಗ ನಮ್ಮ ಮೈಂಡ್ ಫ್ರೆಶ್ ಆಗ್ತಾ ಹೋಗುತ್ತೆ. ಹಾಗಾಗಿ ಭ್ರಾಮರಿ ಪ್ರಾಣಾಯಾಮನ ಅಭ್ಯಾಸ ಮಾಡಿ, ಬಾಕ್ಸ್ ಬ್ರೀತಿಂಗನ್ನು ಅಭ್ಯಾಸ ಮಾಡಿ, ನಿಮ್ಮ ಥಿಂಕಿಂಗ್ ಚೇಂಜ್ ಆಗೋದನ್ನು ನೀವೇ ನೋಡ್ತಾ ಹೋಗ್ತೀರಾ. ಮತ್ತು ಏನಪ್ಪ ಅಂತ ಹೇಳಿದ್ರೆ
ನಮಗೆ ಹಲವಾರು ಮನೆ ಮದ್ದುಗಳಿದೆ. ಈಗ ಇಷ್ಟೇ ಆಗಿರಲಿ ನೀವು ಮಾರ್ಕೆಟಲ್ಲಿ ಅಂತ ಹೇಳಿದ್ರೆ, ಈಗ ನೋಡಿ ಮುಂದೆ ಒಂದು ಮಾರ್ಕೆಟಲ್ಲಿ ತುಂಬ ದೊಡ್ಡ ಚಾಲೆಂಜಿಂಗ್ ಫ್ಯಾಕ್ಟರ್ ಏನಂತ ಹೇಳಿದ್ರೆ, ಎಲ್ಲರಿಗೂ ತಮ್ಮ ವಯಸ್ಸಿಗಿಂತ ಕಮ್ಮಿ ಕಾಣಿಸ್ಕೋಬೇಕು ಅನ್ನೋ ಆಸೆ ಖಂಡಿತವಾಗ್ಲೂ ಇರುತ್ತೆ. ಆದರೆ ಎಷ್ಟೋ ಕಂಪನಿಗಳು ಬರುತ್ತೆ, ನಮ್ಮನ್ನು ನಾವು ಈ ಅಡ್ವರ್ಟೈಸ್ಮೆಂಟ್ ನೋಡಿದ ತಕ್ಷಣ ಇದನ್ನು ತಗೋಬೇಕು ಅದನ್ನು ತಗೋಬೇಕು ಅಂತ ಅನ್ಸುತ್ತೆ. ಆದರೆ ನಮ್ಮ ಹಳೆ ಕಾಲದವ್ರು ಇದನ್ನು ಯಾವುದನ್ನೇ ಮಾಡದೆ ಎಷ್ಟು ಚೆನ್ನಾಗಿದ್ದಾರೆ. ಇವತ್ತು ನಿಮ್ಮ ಅಜ್ಜಿನ ನೋಡಿ ಎಷ್ಟು ಅದ್ಭುತವಾಗಿ ಸ್ಕಿನ್ ಇದೆ, ಎಷ್ಟು ಅದ್ಭುತವಾಗಿ ನಗ್ತಾರೆ. ಅವ್ರ ಜೊತೆ ಇದ್ರೇನೆ ಒಂದು ಮೆಡಿಸಿನ್ ಅಂತ ಅನ್ಸುತ್ತೆ ಅಲ್ವಾ? ಹಾಗಾಗಿ ಅದಕ್ಕೆ ಸಿಂಪಲ್ ಟಿಪ್ಸ್ ಇಷ್ಟೇ. ಅವರ ಮನಸ್ಸು ಮುಗ್ಧತೆ ಅಲ್ವಾ? ಮನುಷ್ಯನಿಗೆ ದೇವರಿಗೂ ಅಷ್ಟೇ ಯಾವ ಗುಣ ಇಷ್ಟ ಆಗತ್ತೆ ಅಂತ ಹೇಳಿದ್ರೆ ಮುಗ್ಧತೆ ಇಷ್ಟ ಆಗತ್ತಂತೆ. ಹಾಗಾಗಿ ಆ ಮುಗ್ಧತೆಯನ್ನು ನಾವು ಬೆಳೆಸ್ಕೊಳ್ಳೋಣ. ಮತ್ತೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಆದಷ್ಟು ಹೆಚ್ಚಾಗಿ ನಾವು ಏನೇನೋ ಬೇಡದ ವಿಷಯಗಳನ್ನು ನೋಡ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ಕೂಡಲೇ ಒಂದು ನಮಗೆ ನ್ಯೂಸ್ ಪೇಪರ್ ಓದೋದು ಒಳ್ಳೆ ಹವ್ಯಾಸ ಅಂತ ಹೇಳ್ತಾ ಇದ್ರು. ಆದರೆ ಬೆಳಗ್ಗೆ ಎದ್ದ ತಕ್ಷಣ ಸತ್ತ ಚಿಂತನೆ ಅಂದರೆ ಒಳ್ಳೆ ಚಿಂತನೆಯಿಂದ ಶುರು ಮಾಡಿ. ಯಾಕಂತ ಹೇಳಿದ್ರೆ ನಿಮ್ಮ ಇಡೀ ದಿನ ಅದರಿಂದ ಕೂಡಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಯಾವ್ದಾದ್ರು ಒಂದು ಹಾಡು ಕೇಳಿ, ಇಡೀ ದಿನ ಆ ಹಾಡನ್ನು ಗುಣಗ್ತಾ ಇರ್ತೀರಾ ಇಲ್ವಾ? ಅದೇ ಬೆಳಗ್ಗೆ ಎದ್ದು ಎಲ್ಲೋ ಕೊಲೆ ಆಯಿತು, ದರೋಡೆ ಆಯಿತು, ಯಾವುದೋ ಪೊಲಿಟಿಷಿಯನ್ ಬಗ್ಗೆ ಏನೋ ಬರ್ದಿರ್ತಾರೆ, ಅದನ್ನೆಲ್ಲ ನಾವು ಓದ್ತಾ ಕೂತ್ಕೊಂಡು ನಮ್ಮ ದಿನವನ್ನು ಹಾಳು ಮಾಡ್ಕೊಳ್ಳೋದು ಬೇಡ. ನೀವು ಯಾವಾಗ ಬಿಡುವಾಗತ್ತೆ ಮಧ್ಯಾಹ್ನ ಸಂಜೆ ಮೇಲೆ ನ್ಯೂಸ್ ಪೇಪರನ್ನು ಓದಿ. ಆದರೆ ಬೆಳಗ್ಗೆ ಎದ್ದ ಕೂಡಲೇ ನಿಮಗೆ ಇಂತಹದೊಂದು ಸುದ್ದಿ ಕೇಳಿದಾಗ ನಿಮಗೆ ಗೊತ್ತಿಲ್ಲದೆ ಆಂಗ್ಸೈಟಿ ಶುರುವಾಗುತ್ತೆ. ಮತ್ತು ಏನಪ್ಪ ಅಂತ ಹೇಳಿದ್ರೆ, ಮುಖ್ಯವಾಗಿ ದಿನಕ್ಕೆ 10 ನಿಮಿಷ ಮೆಡಿಟೇಷನನ್ನು ಮಾಡಿ. ಶುರುಗೆ 2 ನಿಮಿಷದಿಂದ ಸ್ಟಾರ್ಟ್ ಮಾಡಿ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದನ್ನ ಕಲ್ತ್ರೆ, ಯಾಕಂತ ಹೇಳಿದ್ರೆ ಮೆಡಿಟೇಷನಿಂದ ಕೂಡ ನಿಮ್ಮ ಮುಖದ ಗ್ಲೋ ಚೇಂಜ್ ಆಗ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ನಿಮ್ಮ ಮನಸ್ಸು ಕಾಮಾಗಿರುತ್ತೆ, ನಿಮ್ಮ ಮೈಂಡು ಕಾಮಾಗಿರುತ್ತೆ, ಅದು ನಿಮ್ಮ ಚರ್ಮದಲ್ಲಿ ತೋರಿಸುತ್ತೆ. ಮತ್ತು ಮನೆಯಲ್ಲಿ ಎಷ್ಟೆಲ್ಲ ನಮಗೆ ಎಷ್ಟೊಂದಿದೆ ಅಲ್ವಾ? ಮನೆಯಲ್ಲಿ ಅಡುಗೆ ಮನೆಗೆ ಹೋದರೆ ನಮ್ಮ ಮುಖದಲ್ಲಿ ತಕ್ಷಣ ಕಾಂತಿ ಬರೆಸಲಿಕ್ಕೆ ಎಷ್ಟೊಂದು ಇಂಗ್ರೀಡಿಯೆಂಟ್ಸ್ ನಮ್ಮ ಹತ್ರನೇ ಇದೆ. ಹಾಗಾಗಿ ಅದನ್ನು ಹೋಗಿ ಮಾರ್ಕೆಟಲ್ಲಿ ಕೊಂಡ್ಕೊಳ್ಳೋ ಅವಶ್ಯಕತೆ ನಮಗಿಲ್ಲ. ಸಿಂಪಲ್ ಆಗಿ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಕಡಲೆ ಹಿಟ್ಟಿದ್ದೇ ಇರುತ್ತೆ. ಹಾಲಿನ ಕೆನೆ ಕೂಡ ಅದರಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇರೋದ್ರಿಂದ ನಿಮ್ಮ ಮುಖದಲ್ಲಿ ಇರ್ತಕ್ಕಂಥ ಟ್ಯಾನನ್ನು ತೊಲಗಿಸೋ ಶಕ್ತಿ ಅದಕ್ಕಿರುತ್ತೆ. ಮತ್ತು ಕೊಬ್ಬರೆಣ್ಣೆ ಇದ್ದೇ ಇರುತ್ತೆ. ಕೊಬ್ಬರೆಣ್ಣೆ ನಿಮ್ಮ ಚರ್ಮದಲ್ಲಿ ತೇವಾಂಶವನ್ನು ಕಾಪಾಡುತ್ತೆ. ಹಾಗಾಗಿ ಕಡಲೆ ಹಿಟ್ಟಿಗೆ ಒಂದು ಸ್ವಲ್ಪ ಅರಿಶಿನ, ಸ್ವಲ್ಪ ಹಾಲಿನ ಕೆನೆ, ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ, ಒಂಚೂರು ನಿಂಬೆ ಹಣ್ಣನ್ನು ಹಾಕಿ, ಒಂದು ಸ್ವಲ್ಪ ನಿಮ್ಮ ಮನೆಯಲ್ಲಿ ಸ್ಯಾಂಡಲ್ವುಡ್ ಪೇಸ್ಟ್ ಇದ್ದರೆ ಅದನ್ನು ಮಿಕ್ಸ್ ಮಾಡಿ ಈ ಮಿಶ್ರಣವನ್ನು ಸ್ಕಿನ್ನಿಗೆ ಹಾಕಿ, ಇದನ್ನು ಉಪ್ಟಾನ್ ಅಂತ ಕರೀತಾರೆ. ಇದನ್ನು ಮಾಡಿದ ಕೂಡಲೇ ತಕ್ಷಣ ನಿಮ್ಮ ಸ್ಕಿನ್ನಲ್ಲಿ ಚೇಂಜಸ್ ಕಾಣಿಸುತ್ತೆ, ನಿಮ್ಮ ಚರ್ಮದಲ್ಲಿ ಒಂದು ಕಾಂತಿ ಇರುತ್ತೆ. ಮತ್ತು ಏನೋ ಇಷ್ಟೆಲ್ಲ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಹೇಳಿದ್ರೆ, ಖಾಲಿ ಕಾಯಿಸದೇ ಇರೋ ಹಾಲಿಗೆ ಒಂಚೂರು ಜೇನುತುಪ್ಪ ಹಾಕಿ, ಒಂದು ಚಿಟಿಕೆ ಅರಿಶಿನ ಹಾಕಿ, ಅದನ್ನು 15 ನಿಮಿಷ ಅಥವಾ 20 ನಿಮಿಷ ಚರ್ಮದ ಮೇಲೆ ಬಿಟ್ಟು ಅದನ್ನು ತೊಳೆದ್ರೂ ಕೂಡ ನಿಮ್ಮ ಚರ್ಮದ ಕಾಂತಿ ಹೆಚ್ಚಾಗ್ತಾ ಹೋಗುತ್ತೆ. ನೋಡಿ, ಇದೆಲ್ಲವೂ ಮಾಡ್ತಾ ಇದ್ರೆ ನಿಮ್ಮ ಸ್ಕಿನ್ ಒಂದೇ ಇಂಪ್ರೂವ್ ಆಗಲ್ಲ, ನೀವು ಏನು ಹೇಳ್ತಾರೆ, ಲುಕ್ ಗುಡ್ ಟು ಫೀಲ್ ಗುಡ್ ಅಂತ ಹೇಳ್ತಾರೆ. ನಾವು ಯಾವಾಗ ಚೆನ್ನಾಗಿ ಕಾಣಿಸ್ತಿರ್ತೀವೋ ನಮಗೆ ಯಾರನ್ನ ಬೇಕಾದ್ರೂ ಮೆಚ್ಚಿಸುವಂತಹ ಕಾನ್ಫಿಡೆನ್ಸ್ ನಮ್ಮಲ್ಲಿ ಬರುತ್ತೆ. ಹಾಗಾಗಿ ನಿಮ್ಮ ಬಗ್ಗೆ ನೀವು ಕಾಳಜಿ ತಗೋತಾ ಹೋಗಿ. ಪ್ರಪಂಚದ ಉಸ್ತುವಾರಿ ನಮಗೆ ಬೇಡ. ಯಾಕಂತ ಹೇಳಿದ್ರೆ ಇಲ್ಲಿ ಬಂದಿರೋದು ನಾವು ನಮ್ಮನ್ನು ನೋಡ್ಕೊಳ್ಳಿಕ್ಕೆ. ಅದು ಬಿಟ್ಟು ಅದು ಬೇಡದ ಯೋಚನೆಗಳನ್ನು ಮಾಡ್ತಾ ಹೋದರೆ, ನಮ್ಮನ್ನು ನಾವು ನೋಡ್ಕೋತಾ ಹೋದರೆ ಬೇಡದ ಆಲೋಚನೆಗಳಿಗೂ ನಮಗೆ ತಲೆ ಹೋಗಲ್ಲ. ಯಾಕಂತ ಹೇಳಿದ್ರೆ ನಾವು ಅಷ್ಟು ಬ್ಯುಸಿಯಾಗಿ ಹೋಗ್ಬಿಡುತ್ತೀವಿ. ಹಾಗಾಗಿ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಪ್ರೀತಿಯಿಂದ ನಿಮ್ಮನ್ನು ನೀವು ಪ್ರೀತಿಯಿಂದ ನೋಡಿಕೊಂಡ್ರೆ ಎಲ್ಲರನ್ನೂ ನೀವು ಪ್ರೀತಿಯಿಂದ ನೋಡ್ಕೋತೀರ. ಯಾಕಂತ ಹೇಳಿದ್ರೆ ನನಗೆ ನನ್ನ ಮೇಲೆ ಸೆಲ್ಫ್ ಲವ್ ಅನ್ನೋದು ತುಂಬಾ ಇರುತ್ತೆ. ನನ್ನನ್ನು ನಾನು ರೆಸ್ಪೆಕ್ಟ್ ಮಾಡ್ಕೋತೀನಿ. ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ದಿನಕ್ಕೆ 1 ಅವರ್ ನಿಮ್ಮನ್ನ ಬೇಡ್ಕೋತೀನಿ, ನಿಮಗೋಸ್ಕರ 1 ಅವರ್ ಡೈಲಿ ಯಾವುದಾದ್ರು ಒಂದು ಫಾರ್ಮ್ ಆಫ್ ಎಕ್ಸಸೈಸನ್ನು ಮಾಡಿ. ಅಟ್ಲೀಸ್ಟ್ ವಾರಕ್ಕೆ 3 ದಿನ ಮಾಡಿ. ದಿನ ಮಾಡಲಿಕ್ಕೆ ಕಷ್ಟ ಆದರೆ, ಯಾಕಂತ ಹೇಳಿದ್ರೆ ನಿಮ್ಮ ಮೈಂಡನ್ನು ಕೂಡ, ಯಾಕಂತ ಹೇಳಿದ್ರೆ ನಾವು ವರ್ಕೌಟ್ ಮಾಡಿದಾಗ ಎಂಡಾರ್ಫಿನ್ಸ್ ರಿಲೀಸ್ ಆಗುತ್ತೆ, ನಮ್ಮ ಮನಸ್ಸು ಉಲ್ಲಾಸದಿಂದ ಇರುತ್ತೆ, ನಮ್ಮ ಮನಸ್ಸಲ್ಲಿ ಒಂದು ನೆಮ್ಮದಿ ಇರುತ್ತೆ. ಆವಾಗ ನಾವು ನಮ್ಮನ್ನು ನೋಡ್ಕೋತೀವಿ. ಯಾಕಂತ ಹೇಳಿದ್ರೆ ಪ್ರಪಂಚದಲ್ಲಿ ಏನನ್ನ ಬೇಕಾದರೂ ಹಣ ಕೊಟ್ಟು ತಗೊಳ್ಬೋದು. ಆದರೆ ಎಂಥವರೇ ನೋಡಿ, ಈಗ ಎಷ್ಟೋ ಹಣ ಮಾಡ್ತಾ ಇರ್ತಾರೆ, ಅವರ ಆರೋಗ್ಯವನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟಿರ್ತಾರೆ. ಹಾಗಾಗಿ ಹಣ ಇದ್ದವ್ರ ಹತ್ರ ಆರೋಗ್ಯ ಈಗ ಕಡಿಮೆ ಆಗ್ತಾ ಹೋಗ್ತಿದೆ. ಯಾಕಂತ ಹೇಳಿದ್ರೆ ಬೇಡದ ವಿಷಯಕ್ಕೆ ಸ್ಟ್ರೆಸ್ಸು, ಆಂಗ್ಸೈಟಿ ಇದೆಲ್ಲವನ್ನು ತಗೊಂಡು ಅವರ ನೆಮ್ಮದಿಯನ್ನು ಹಾಳು ಮಾಡ್ಕೊಂಡಿರ್ತಾರೆ. ಹಾಗಾಗಿ ನೀವು ಅಂಥ ತಪ್ಪನ್ನು ಮಾಡಬೇಡಿ. ನೀವು ಚೆನ್ನಾಗಿರಿ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.